ವಿಡಿಯೋ ನೋಡ್ತಿರುವಂಥ ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ 500 ಅಡಿ ಬೋರ್ವೆಲ್ ಕೊರೆಸೋಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ನೋಡೋಣ. ಮೊದಲನೇದಾಗಿ ಡ್ರಿಲ್ಲಿಂಗಿಂದ ಸ್ಟಾರ್ಟ್ ಮಾಡೋಣ. ಡ್ರಿಲ್ಲಿಂಗ್ 1 ಅಡಿಯಿಂದ 300 ಅಡಿವರೆಗೂ ಅಡಿಗೆ 90 ರೂಪಾಯಿ ಚಾರ್ಜ್ ಮಾಡ್ತಾರೆ. 90 ರೂಪಾಯಿ ಅಂದರೆ 300 ಅಡಿಗೆ 27,000 ಖರ್ಚಾಗುತ್ತೆ. ನಂತರ 301ರಿಂದ 400 ಅಡಿವರೆಗೂ ಅಡಿಗೆ 100 ರೂಪಾಯಿ ಚಾರ್ಜ್ ಮಾಡ್ತಾರೆ. 100 ರೂಪಾಯಿ 300ರಿಂದ 400 ಅಡಿಗೆ 10,000 ಖರ್ಚಾಗುತ್ತೆ. ಅದರ ನಂತರ ಸ್ನೇಹಿತರೆ 401ರಿಂದ 500 ಅಡಿವರೆಗೂ ಅಡಿಗೆ 110 ರೂಪಾಯಿ ಚಾರ್ಜ್ ಮಾಡ್ತಾರೆ. 110 ರೂಪಾಯಿ ಅಂದರೆ 100 ಅಡಿಗೆ 11,000 ಖರ್ಚಾಗುತ್ತೆ. ಅದರ ನಂತರ ಬರೋದು ಕೇಸಿಂಗ್ ಪೈಪ್ಗೆ 1 ಅಡಿಗೆ 400 ರೂಪಾಯಿ. 500 ಅಡಿ ಬೋರ್ವೆಲ್ಗೆ 60 ಅಡಿ ಕೇಸಿಂಗ್ ಕೂರುತ್ತೆ ಅಂತ ಅಂದ್ಕೊಂಡ್ರು 400 × 60 24,000 ಖರ್ಚಾಗುತ್ತೆ. ನಂತರ ಕೇಸಿಂಗ್ ಪೈಪ್ಗೆ ಕಾಲರ್ ಬರುತ್ತೆ ಸ್ನೇಹಿತರೆ. 5 ಕಾಲರ್ ಬರುತ್ತೆ ಅಂದ್ರೂ ಒಂದು ಕಾಲರ್ಗೆ 400 ರೂಪಾಯಿ ತಗೊಳ್ತಾರೆ. 2,000 ಕಾಲರ್ಗೆ ಖರ್ಚಾಗುತ್ತೆ. ಅದರ ನಂತರ ವೆಲ್ಡಿಂಗಿಗೆ 5 ಕಾಲರ್ಗೆ 5 ಕಡೆ ವೆಲ್ಡಿಂಗ್ ಬರುತ್ತೆ. ಒಂದು ವೆಲ್ಡಿಂಗಿಗೆ 400 ರೂಪಾಯಿ ಚಾರ್ಜ್ ಮಾಡಿದ್ರೂ ವೆಲ್ಡಿಂಗಿಗೆ 2,000 ಖರ್ಚಾಗುತ್ತೆ. ನಂತರ ಟಾಪಲ್ಲಿ ಒಂದು ಕ್ಯಾಪ್ ಹಾಕಬೇಕಾಗುತ್ತೆ. ಒಂದು ಕ್ಯಾಪ್ಗೆ 300 ರೂಪಾಯಿ ಚಾರ್ಜ್ ಮಾಡ್ತಾರೆ. ನಂತರ ಬ್ಯಾಟಾ 2,000, ಟ್ರಾನ್ಸ್ಪೋರ್ಟ್ 2,000. ಈಗ ಸ್ನೇಹಿತರೆ ಟೋಟಲ್ಲಾಗಿ ಡ್ರಿಲ್ಲಿಂಗಿಗೆ 48,000, ಕೇಸಿಂಗ್ ಪೈಪ್ಗೆ 24,000, ಕಾಲರ್ಗೆ 2,000, ವೆಲ್ಡಿಂಗಿಗೆ 2,000, ಕ್ಯಾಪ್ಗೆ 300, ಬ್ಯಾಟಾ 2,000, ಟ್ರಾನ್ಸ್ಪೋರ್ಟ್ 2,000 ಎಲ್ಲ ಸೇರಿಸಿ ಒಟ್ಟು 80,300 ಖರ್ಚಾಗುತ್ತೆ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.